ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಪರ್ಪಸ್ ಏನಂತಂದರೆ, ಏನು ಭೀಮಾ ಸಖಿ ಯೋಜನಾ ಅಂತ ಹೇಳಿ ಒಂದು ಯೋಜನೆ ಮಾಡಿದ್ರು. ಯಾವಾಗ ಡಿಸೆಂಬರ್ 2024ರಲ್ಲಿ ಮೋದಿಜಿಯವರು, ಪ್ರಧಾನಮಂತ್ರಿ ಮೋದಿಜಿಯವರು ಏನು ಮಾಡಿದ್ರಪ್ಪ, ಈ ಯೋಜನೆಯನ್ನು LIC ಜೊತೆಗೆ ಟೈಅಪ್ ಮಾಡಿಕೊಂಡು ಮಾಡಿದ್ರು. ಸೊ ಆ ಒಂದು ಯೋಜನೆಯ ಬಗ್ಗೆ ಹೇಳಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದರಿಂದ ಏನು ಲಾಭ ಇದೆ ಅದನ್ನು ಇಷ್ಟು ದಿನ ಆದಮೇಲೆ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹೇಳ್ತೀನಿ. ಓಕೆನಾ? ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಜಾಸ್ತಿ ಕಮೆಂಟ್ ಮಾಡಿ. ನಿಮಗೆ ಮತ್ತೇನಾದರೂ ಹೊಸ ಇನ್ಫಾರ್ಮೇಷನ್ ಬೇಕಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಆ ವಿಷಯಗಳ ಬಗ್ಗೆ ಕೂಡ ನಾನು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಎಷ್ಟು ನೀವು ಕಮೆಂಟ್ ಮಾಡ್ತೀರೋ ಅಷ್ಟು ವಿಡಿಯೋ ವೈರಲ್ ಆಗುತ್ತೆ, ಎಲ್ರಿಗೂ ತಲುಪುತ್ತೆ, ಮತ್ತು ಮಾಹಿತಿ ಎಲ್ರಿಗೂ ಲಾಭ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ಳೋದು. ಅದಕ್ಕೋಸ್ಕರ ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ಏನಪ್ಪ ಅಂತಂದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಜಾಸ್ತಿ ಸಮಯನ ಹಾಳು ಮಾಡೋದು ಬೇಡ. ಸೊ ಈ ಭೀಮಾ ಸಖಿ ಯೋಜನಾ ಅಂತ ಹೇಳಿ ನರೇಂದ್ರ ಮೋದಿಜಿಯವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭೀಮಾ ಸಖಿ ಯೋಜನಾ ಅಂತೇಳಿ LIC ಜೊತೆಗೆ ಟೈಅಪ್ ಮಾಡಿಕೊಂಡು ಏನು ಡಿಸೆಂಬರ್ 2024ರಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು, ಲಾಂಚ್ ಮಾಡಿದ್ರು. ಓಕೆ, ಸೊ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ ನಂತರ ಅವರು ಹೇಳಿದ್ದೇನಪ್ಪ, ಈ ಯೋಜನೆ ಅಂದರೆ ಏನು, ಯಾವುದಕ್ಕೋಸ್ಕರ ಅಂದರೆ ನಮ್ಮ ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡಬೇಕು, ಅವರಿಗೆ ಒಂದು ಅವಕಾಶ ಸಿಗಬೇಕು, ಕೆಲಸ ಮಾಡಲಿಕ್ಕೆ ಒಂದು ಉದ್ಯೋಗದ ಅವಕಾಶ ಸಿಗಬೇಕು ಅನ್ನೋದಕ್ಕೋಸ್ಕರ, ಏನು ಅವರನ್ನು ಇಂಡಿಪೆಂಡೆಂಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಮೋದಿಜಿಯವರು ಈ ಒಂದು ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ರು. ಈ ಒಂದು ಯೋಜನೆಯನ್ನು LIC ಜೊತೆಗೆ ಟೈಅಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರು. ಸೊ ಈ ಒಂದು ಯೋಜನೆಯ ಪ್ರಕಾರ ಯಾರೆಲ್ಲ ಮಹಿಳೆಯರು ಇಷ್ಟಪಡ್ತೀರೋ ನೀವು ಈ ಭೀಮಾ ಸಖಿ ಯೋಜನೆಯಲ್ಲಿ ಏನಪ್ಪ ಅಂತಂದರೆ ನೀವು ನಿಮ್ಮ ಭಾಗವಹಿಸಬಹುದು. ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ವಯಸ್ಸು ಎಷ್ಟಿರಬೇಕು ಅಂತ ಹೇಳಿ ಹೇಳ್ತೇನೆ. ವಯಸ್ಸು 18ರಿಂದ 70 ವಯಸ್ಸಿನ ಮಧ್ಯದಲ್ಲಿ ಇರಬೇಕು. ಓಕೆ, 18 ವಯಸ್ಸು ಮೇಲ್ಪಟ್ಟಿರಬೇಕು, 70 ವಯಸ್ಸಿನ ಒಳಗಡೆ ಇರಬೇಕು. ಸೊ ಅಷ್ಟು ಏಜ್ ಇದ್ದರೆ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬಹುದು. ಹಾಗೂ SSLCಯನ್ನು ಪಾಸ್ ಆಗಿರಬೇಕು. ಇದೇ ಮೇನ್ ಕ್ರೈಟೀರಿಯಾ. ಇದಕ್ಕೆ ನಿಮ್ಮ ಏಜು ಮತ್ತು ಏನು ನಿಮ್ಮ SSLC ಕ್ಲಿಯರ್ ಆಗಿರಬೇಕು, ನೀವು SSLC ಪಾಸ್ ಆಗಿರಬೇಕು. ಇಷ್ಟೇ ಕ್ರೈಟೀರಿಯಾ. ಇದಿಷ್ಟು ಕ್ರೈಟೀರಿಯಾ ಇದ್ದರೆ ನೀವು ಭೀಮಾ ಸಖಿ ಯೋಜನೆಯಲ್ಲಿ ನೀವು ಭಾಗವಹಿಸಬಹುದು, ಮತ್ತು ಭಾಗವಹಿಸೋದರ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು. ನಾನು ಇಷ್ಟು ದಿನ ಕಳೆದ ಮೇಲೆ ಯಾಕೆ ಈ ಒಂದು ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ, ಡಿಸೆಂಬರಲ್ಲಿ ಆಗಿರೋ ಯೋಜನೆ ನಾನು 7-8 ತಿಂಗಳು ಬಿಟ್ಟು ಯಾಕೆ ಇವಾಗ ಅದರ ವಿಡಿಯೋ ಮಾಡ್ತಾ ಇದ್ದೀನಿ, 8-9 ತಿಂಗಳು ಬಿಟ್ಟು ಅಂತ ಹೇಳಿದ್ರೆ, ರೀಸನ್ ಏನಂತಂದರೆ, ನಾನು ನನ್ನ ಪರಿಚಯದ ಒಂದಷ್ಟು ಜನ LIC ಬಂಧುಗಳಿಗೆ ಕೇಳಿದೆ, LICಯಲ್ಲಿ ಕೆಲಸ ಮಾಡುವಂಥ ಬಂಧುಗಳಿಗೆ ಕೇಳಿದೆ. ಅವರ ಕಡೆಯಿಂದ ನನಗೆ ಬಂದ ಇನ್ಫಾರ್ಮೇಷನ್ ಅಂದರೆ, ಈ ಒಂದು ಯೋಜನೆ ಲಾಂಚ್ ಆಗಿ ಆಗಲೇ 7-8 ತಿಂಗಳುಗಳು ಮುಗಿದು ಹೋದ್ರೂ ಕೂಡ ಇನ್ನೂ ಆ ಒಂದು ಬರಬೇಕಾದಂತಹ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಬಂದು ಜಾಯಿನ್ ಆಗ್ತಾ ಇಲ್ಲ, ಮತ್ತು ತುಂಬ ಜನರಿಗೆ ಇದರ ಮಾಹಿತಿನೇ ಇಲ್ಲ ಅಂತ ನನಗೆ ಹೇಗೆ ಗೊತ್ತಾಯಿತು. ಸೊ ನಾನು ತುಂಬ ಜನ ಹತ್ರ ಇನ್ಕ್ವೈರಿ ಕೂಡ ಮಾಡಿದೆ ಇದ್ರ ಬಗ್ಗೆ. ಒಂದು 3-4 ಜನ LIC ನನ್ನ ಪರಿಚಯದವರಿದ್ದವರು LICಯಲ್ಲಿ ಕೆಲಸ ಮಾಡೋರು, ಅವ್ರಿಗೆ ಕೇಳಿಕೊಂಡೆ. ಅದೇ ರೀತಿ ಇವತ್ತು ನಮ್ಮ ಸ್ನೇಹಿತರಿಗೊಬ್ಬರಿಗೂ ಕೂಡ ನಾನು ಕರೆ ಮಾಡಿದ್ದೆ, ಅವ್ರಿಗೂ ಕೂಡ ನಾನು ಕೇಳಿದೆ ಇದ್ರ ಬಗ್ಗೆ. ಸೊ ನಿಮ್ಮಲ್ಲಿ ಏನು ಒಂದು ರಿಸಲ್ಟ್ ಇದೆ, ಇದರ ಬಗ್ಗೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಕೇಳಿದೆ. ಅವರು ಕೂಡ ಅದನ್ನೇ ಹೇಳಿದ್ದು, ಬರ್ತಾ ಇದ್ದಾರೆ, ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಏನಪ್ಪ ಅಂತಂದರೆ, ಎಲ್ಲ ಮಹಿಳೆಯರಿಗೂ ಈ ವಿಡಿಯೋ ತಲುಪಬೇಕು, ಈ ಒಂದು ಯೋಜನೆ ಬಗ್ಗೆ ಮತ್ತೆ ಅವರಿಗೆ ಗೊತ್ತಾಗಲಿ, ಅವರು ಕೂಡ ಜಾಯಿನ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈ ಭೀಮಾ ಸಖಿ ಯೋಜನೆಯಿಂದ ಮಾಡೋದ್ರಿಂದ ನಮಗೇನಪ್ಪ ಲಾಭ ಅಂತ ನೀವು ಕೇಳಬಹುದು. ಏನು ಲಾಭ ಅಂತಂತಂದರೆ, ನೀವು 18 ವಯಸ್ಸು ಮೇಲ್ಪಟ್ಟು 70 ವಯಸ್ಸಿನ ಒಳಗಡೆ ಇದ್ದರೆ ನೀವು ಈ ಯೋಜನೆಗೆ ನೀವು ಅಪ್ಲೈ ಮಾಡಬಹುದು. ಅದರ ಜೊತೆಗೆ ಏನಪ್ಪ ಅಂತಂದರೆ ನಿಮ್ಮ SSLC ಕ್ಲಿಯರ್ ಆಗಿರಬೇಕು. ಇದು ಕ್ರೈಟೀರಿಯಾನ ನಾನು ನಿಮಗೆ ಹೇಳಿದೆ, ಇದರ ಅರ್ಹತೆಯನ್ನು ಹೇಳಿದೆ. ಇದಾದ ಮೇಲೆ ನೀವು LICಗೆ ಅಪ್ಲೈ ಮಾಡಿದ್ರೆ, ಭೀಮಾ ಸಖಿ ಯೋಜನೆಯಲ್ಲಿ ನೀವು ಅಪ್ಲೈ ಮಾಡಿದ್ರೆ, ನೀವು ಜಾಯಿನ್ ಆದರೆ ನಿಮಗೆ ಪ್ರತಿ ತಿಂಗಳು 7,000 ರೂಪಾಯಿ ನಿಮಗೆ ಸ್ಟೈಫಂಡ್ ಸಿಗುತ್ತೆ. ಓಕೆ, ಎಷ್ಟು? ಪ್ರತಿ ತಿಂಗಳು 7,000 ರೂಪಾಯಿಗಳು ನಿಮಗೆ ಸ್ಟೈಫಂಡ್ ಸಿಗುತ್ತೆ. ನಿಮಗೆ 3 ವರ್ಷಗಳ ಕಾಲ ಅವರು ಟ್ರೈನಿಂಗ್ ಕೊಡ್ತಾರೆ. ಸೊ 3 ವರ್ಷಗಳ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಪ್ರತಿ ತಿಂಗಳು ಅವರು ಸ್ಟೈಫಂಡನ್ನು ಕೊಡ್ತಾರೆ. ಮೊದಲ ವರ್ಷದಲ್ಲಿ ನಿಮಗೆ 7,000 ರೂಪಾಯಿ ಸ್ಟೈಫಂಡನ್ನು ಕೊಡ್ತಾರೆ, 2ನೇ ವರ್ಷದಲ್ಲಿ 6,000, 3ನೇ ವರ್ಷದಲ್ಲಿ 5,000 ಪ್ರತಿ ತಿಂಗಳಿಗೆ ಈ ರೀತಿ ಅವರು ಸ್ಟೈಫಂಡನ್ನು ಕೊಡ್ತಾರೆ. ಅದರ ಜೊತೆಗೆ ಏನಪ್ಪ ಅಂತಂದರೆ, ನೀವೇನಾದರೂ ಟ್ರೈನಿಂಗ್ ತಗೊಳ್ತಾ ಭೀಮಾಗಳನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿದ್ರಿಪ್ಪ ಅಂತಂತಂದರೆ ಅದರಲ್ಲಿ ಕೂಡ ನಿಮಗೆ ಕಮಿಷನ್ ಇರುತ್ತೆ. ಸೊ ಅದು ಮತ್ತೆ ನಿಮಗೆ ಬೋನಸ್ ಬರುತ್ತೆ. ಸೊ ಅದೆಲ್ಲವನ್ನು ಅಡಿಷನ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಒಂದು ಏನೋ ಇನ್ಕಮ್ ಬರುತ್ತೆ. ನಿಮಗೆ
ಸ್ಯಾಲರಿ ಬರುತ್ತೆ ಅಂತ ಹೇಳಿ ನಾವು ನೋಡಬಹುದು. ಸೊ ಖಾಲಿ ಮನೆಯಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ನೀವು ಹೋಗಿ ಏನಾದರೂ LIC ಭೀಮಾ ಸಖಿ ಯೋಜನೆಯಲ್ಲಿ ಜಾಯಿನ್ ಆದರೆ ನಿಮಗೆ ಪ್ರಾರಂಭದಲ್ಲಿ ಪ್ರತಿ ತಿಂಗಳು 1 ವರ್ಷದವರೆಗೆ 7,000 ರೂಪಾಯಿಗಳ ಒಂದು ಏನು ಸ್ಯಾಲರಿಯನ್ನು ಕೊಡ್ತಾರೆ, ಸ್ಟೈಫಂಡನ್ನು ಕೊಡ್ತಾರೆ. ಅದಾದ ಬಳಿಕ 2ನೇ ವರ್ಷದಲ್ಲಿ 6,000 ರೂಪಾಯಿ ಪ್ರತಿ ತಿಂಗಳಿಗೆ, ಮತ್ತು ಅದರೊಂದಿಗೆ ನೀವೇನಾದರೂ ಸೇಲ್ ಮಾಡಿದ್ರೆ ಏನು LIC ಭೀಮೆಗಳನ್ನು ಸೇಲ್ ಮಾಡಿದ್ರೆ ಅದರ ಒಂದು ಬೋನಸ್ ಕೂಡ ನಿಮಗೆ ಕಮಿಷನ್ ಕೂಡ ಸಿಗುತ್ತೆ. ಮತ್ತು 3ನೇ ವರ್ಷದಲ್ಲಿ ಪ್ರತಿ ತಿಂಗಳಿಗೂ 5,000 ರೂಪಾಯಿಗಳ ಒಂದು ನಿಮಗೆ ಪ್ರತಿ ತಿಂಗಳು ಅವರು ಸ್ಯಾಲರಿಯನ್ನು ಕೊಡ್ತಾರೆ, ಸ್ಟೈಫಂಡನ್ನು ಕೊಡ್ತಾರೆ. ಅದರ ಜೊತೆಗೆ ನೀವು ಭೀಮೆಯನ್ನು ಸೇಲ್ ಮಾಡಿದ ಕಮಿಷನ್ನು ಮತ್ತು ಬೋನಸ್ ಕೂಡ ನಿಮಗೆ ಬರುತ್ತೆ. ಸೊ ಮನೆಯಲ್ಲಿ ಖಾಲಿ ಕೂತ್ಕೊಂಡಿರುವಾಗ ಈ ಒಂದು ಕೆಲಸ ಮಾಡೋದು ಏನು ಕೆಟ್ಟ ಅಂತ ನನಗೆ ಅನಿಸಲ್ಲ. ಮತ್ತು ಎಷ್ಟೋ ಜನ ಮಹಿಳೆಯರು 10th ಕಂಪ್ಲೀಟ್ ಮಾಡಿದವರು ಈ ರೀತಿ ಏನಾದರೂ ಕೆಲಸ ಸಿಕ್ಕರೆ ಮಾಡಬೇಕು ಅಂತ ಹೇಳಿ ದಾರಿ ಕಾಯ್ತಾ ಇರ್ತಾರೆ. ಬೆಳಗ್ಗೆ ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು 10 ಗಂಟೆಗೆ ಹೋಗಿ ನೀವು ಟ್ರೈನಿಂಗ್ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡ್ಬಿಟ್ಟು ಟ್ರೈನಿಂಗ್ ಎಲ್ಲ ಹೋಗಿ ಮಾಡಿಕೊಂಡ್ರೆ ಅದು ಕೂಡ ನಿಮಗೆ ಏನು ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಟೈಮ್ ಏನು ವೇಸ್ಟ್ ಆಗಲ್ಲ. ನಿಮಗೆ ನೋಡಿ ಖಾಲಿ ಇರೋ ಸಮಯದಲ್ಲ ನೀವು ಬಳಸ್ಕೊಂಡ್ಬಿಟ್ರೆ ಆ ಬಳಕೆಯಿಂದ ನಿಮಗೆ ಲಾಭ ಆಗುತ್ತೆ ಅಂದರೆ ಏನೂ ಕೆಟ್ಟದ್ದಲ್ಲ. ಈಗಿನ ಸಮಯದಲ್ಲಿ ಹೇಗಾದರೂ ಮಾಡಿ ಕಡೆಯಿಂದಾದರೂ ಇನ್ಕಮ್ ಬರಲಿ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಪ್ರಾಕ್ಟಿಕಲ್ ನಾಲೆಜ್ ಇದು ಎಲ್ರಿಗೂ ಕೂಡ ಅದೇ ಇರುತ್ತೆ. ನನಗೇನು ಪೇಮೆಂಟ್ ಬೇಕಾಗಿಲ್ಲ ಅಂತ ಹೇಳೋರು ಯಾರೂ ಇಲ್ಲ ಇಲ್ಲಿ. ಎಲ್ಲರೂ ದುಡ್ಡಿಗೋಸ್ಕರನೇ ಮಾಡೋದು, ಅದಕ್ಕೋಸ್ಕರ ನಾವೆಲ್ಲ ಮಾಡ್ತಾ ಇರ್ತೀವಿ. ಕೆಲಸ ಮಾಡ್ತಾ ಇದ್ದೀವಪ್ಪ ಅಂದರೆ ನಾವು ಪೇಮೆಂಟ್ ತೊಗೋತೀವಿ, ಫ್ರೀಯಾಗಿ ಯಾರೂ ಕೆಲಸ ಮಾಡಲ್ಲ. ಓಕೆ, ಸೊ ಅದರಿಂದಾಗಿ ಏನಪ್ಪ ಅಂತಂತಂದರೆ ಈ ಒಂದು ಯೋಜನೆಯಲ್ಲಿ ಭಾಗವಹಿಸೋದ್ರಿಂದ ತುಂಬ ಜನ ಮಹಿಳೆಯರಿಗೆ ಏನಾಗುತ್ತಪ್ಪ ಅಂದರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ಸೊ ದಯವಿಟ್ಟು ಯಾರ್ಯಾರೆಲ್ಲ 10th ಪಾಸ್ ಮಾಡಿದವರಿದ್ರಿ, ಫ್ರೀ ಟೈಮ್ ಇದ್ದರೆ ನಿಮ್ಮ ಹತ್ರ ನೀವು ಹೋಗಿ ಇದರಲ್ಲಿ ಭಾಗವಹಿಸಬಹುದು. ಇದಕ್ಕೆ ಯಾವುದು ಕೆಟಗರಿ ಇಲ್ಲ. ನೀವು ಸ್ಟೂಡೆಂಟ್ಸ್ ಇದ್ದೀರಿ ಅಥವಾ ನೀವು ಮತ್ತಾರೋ ಇದ್ದೀರಿ, ನೀವು ಭಾಗವಹಿಸಬಾರ್ದು ಆ ರೀತಿ ಇದರಲ್ಲಿ ಏನು ಕೆಟಗರಿ ಇಲ್ಲ. ಓನ್ಲಿ ಏಜ್ ಮತ್ತು ಏನು ಹೇಳಿದ್ದಾರೆ ಅವರು, ನೀವು 10th ಪಾಸ್ ಆಗಿರಬೇಕು, 2 ಕ್ರೈಟೀರಿಯಾನ ಮಾತ್ರ ಅವರು ಹೇಳಿದ್ದು. ಸೊ ನೀವು ಆರಾಮಾಗಿ ಇದರಲ್ಲಿ ಭಾಗವಹಿಸಬಹುದು. ಓಕೆ, ಸೊ ಇದಿಷ್ಟು ಬಿಟ್ಟು ಇನ್ನೊಂದು ಇದರ ಬಗ್ಗೆ ನನಗೆ ಎನ್ಕ್ವೈರಿ ಬಂದಿದ್ದೇನೆಂದರೆ ಭೀಮಾ ಸಖಿ ಯೋಜನೆಯಲ್ಲಿ ಎಕ್ಸಾಮ್ ಇರುತ್ತೆ ಮತ್ತು ಅದಕ್ಕೆ ಫೀಸ್ ತುಂಬಬೇಕು ಅಂತ ಹೇಳಿ ಏನೋ ಕೇಳಿದ್ರಂತೆ, ಯಾರೋ ಕೇಳ್ಪಟ್ರಂತೆ. ಮತ್ತು ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಯಾವುದೋ ಒಂದು ಫೇಕ್ ವೆಬ್ಸೈಟಲ್ಲಿ ಏನೋ 650 ರೂಪಾಯಿ ಫೀಸ್ ಇದೆ, 500 ರೂಪಾಯಿ ಭೀಮಾ ಯೋಜನೆದು, 150 ರೂಪಾಯಿ LIC ಅವ್ರದ್ದು ಅಂತ ಏನೋ ಅದರಲ್ಲಿ ಮೆನ್ಷನ್ ಇತ್ತು ಅಂತ ಹೇಳಿ ಹೇಳಿದ್ರು. ಸೊ ನೋಡಿ ಅದೆಲ್ಲ ಸುಳ್ಳು. ಭೀಮಾ ಸಖಿ ಯೋಜನೆಯಲ್ಲಿ ಯಾವುದೇ ರೀತಿಯಾದ ಫೀಸ್ ನೀವು ಕೊಡಬೇಕಾಗಿಲ್ಲ. ಇದಕ್ಕೆ ಯಾವುದೇ ರೀತಿ ನೀವು 1 ರೂಪಾಯಿ ಕೂಡ ಫೀಸ್ ಕಟ್ಟಬೇಕಾಗಿಲ್ಲ. ಈ ಯೋಜನೆಯಲ್ಲಿ ನೀವು ಹೋಗಿ ಜಾಯಿನ್ ಆದರೆ ಸಾಕು. ಪ್ರತಿ ತಿಂಗಳು ನಿಮಗೆ ಸ್ಟೈಫಂಡ್ ಸಿಗುತ್ತೆ ಮತ್ತು ಟ್ರೈನಿಂಗ್ ಕೂಡ ಕೊಡ್ತಾರೆ. ಯಾವ ರೀತಿ ನೀವು ಕಸ್ಟಮರ್ ಹತ್ರ ಮಾತಾಡಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು, ಪಾಲಿಸಿನ ಯಾವ ರೀತಿ ನೀವು ಅಪ್ರೋಚ್ ಮಾಡಿ ಸೇಲ್ ಮಾಡಬೇಕು, ಅದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ, ಟ್ರೈನಿಂಗ್ ಕೂಡ ಕೊಡ್ತಾರೆ. ಓಕೆ, ಸೊ ಅದರ ಬಗ್ಗೆ ನೀವು ಧ್ಯಾನ ಇಟ್ಕೊಂಡು ಆ ಒಂದು ಕೆಲಸ ಮಾಡಿದ್ರೆ ಸಾಕು. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಕೂಡ ಇಲ್ಲ ಮತ್ತು ಯಾವುದೇ ರೀತಿ ನಿಮಗೆ ಫೀಸ್ ಕೂಡ ಅವರು ತಗೊಳ್ಳೋದಿಲ್ಲ. 1 ರೂಪಾಯಿ ಫೀಸ್ ಕೂಡ ನೀವು ಕಟ್ಟಬೇಕಾಗಿಲ್ಲ ಕೈಯಿಂದ. ಸೊ ಈ ಒಂದು ಮಾಹಿತಿ ನಿಮಗೆ ಲಾಭದಾಯಕ ಆಗಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಈ ಕೆಲಸದ ಭೀಮಾ ಸಖಿ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಈ ಯೋಜನೆ ಮೋದಿಜಿಯವರು ಮಾಡಿದ್ದಾರೆ, ನಮಗೋಸ್ಕರ ಮಾಡಿದ್ದಾರೆ, ಲೇಡೀಸ್ಗೋಸ್ಕರ. ಸೊ ಅದನ್ನು ನಾವು ಲಾಭ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನು ನಾವು ಬಳಸ್ಕೊಂಡು ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ನಮ್ಮ ಟೈಮ್ಗಳನ್ನು ವೇಸ್ಟ್ ಮಾಡೋ ಬದಲು ಈ ಒಂದು ಯೋಜನೆಯಲ್ಲಿ ಭಾಗವಹಿಸಿ ಆ ಯೋಜನೆಗೂ ಸಕ್ಸಸ್ಫುಲ್ ಆಗುತ್ತೆ ಮತ್ತು ಅದರಿಂದ ನಮಗೆ ಕೂಡ ಲಾಭ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಿಂದ ನಿಮ್ಗೆ ಯಾರಿಗೆಲ್ಲ ಲಾಭ ಆಗ್ತಾ ಇದೆ ದಯಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಮಾಹಿತಿ ನಿಮಗೆ ಬೇಕಾದಲ್ಲಿ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೂ ಕೂಡ ನಾನು ರೆಸ್ಪಾಂಡ್ ಮಾಡ್ತೀನಿ. ನಿಮಗೆ ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ರೆ ಅದನ್ನು ಕೂಡ ನೀವು ಕೇಳಬಹುದು. ಅದರ ಬಗ್ಗೆನೂ ನಾನು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬೇರೆ ಹೊಸ ಅಪ್ಡೇಟ್ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಶುಭ ದಿನ, ನಮಸ್ಕಾರ.